ನಿರ್ಮಾಪಕನಾಗಿರ್ಬೋದು, ನಟನಾಗಿರ್ಬೋದು, ಯಾವುದೇ ಕ್ಷೇತ್ರದಲ್ಲಿರಬಹುದು ತುಂಬ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಅಂತಲೇ ನಿಜ ಹೇಳ್ಬೋದು. ನಿಜ. ಯಾಕಂದರೆ ಸಿನಿಮಾ ಅದೇ ಅಗೇನ್ ಅದು ಮಾಡುವಾಗ ನಮಗೆ ಸಿನಿಮಾ ಯಾಕೆ ಮುಖ್ಯ ಅಂತಲೂ ನಾವು ತಿಳ್ಕೋಬೇಕು. ಸಿನಿಮಾ ಸಮಾಜದ ಕನ್ನಡಿ, ಸಮಾಜದ ಸ್ವಾಸ್ಥ್ಯಕ್ಕೆ ಕನ್ನಡಿ ಅಷ್ಟೇ ಅಲ್ಲ, ಸಮಾಜದ ಸ್ವಾಸ್ಥ್ಯವನ್ನು ಉಳಿಸ್ಕೊಂಡು ಹೋಗೋದಕ್ಕೆ ತುಂಬ ಪ್ರಮುಖವಾದ ಸಾಧನ. ಜೊತೆಗೆ ಜನಗಳ ದನಿಯಾಗಿ ಒಂದು ದನಿ ತಾನೇ ಅದು. ಇವತ್ತು ನಾವು ಅಪೋಸಿಷನ್ ಮುಕ್ತ ಭಾರತ ಅಂತೆಲ್ಲ ಹೇಳ್ತಾರಲ್ಲ, ಕಾಂಗ್ರೆಸ್ ಮುಕ್ತ ಭಾರತ ಥರ BJP ಹೇಳ್ತಾ ಇದೆಯಲ್ಲ, ಅಪೋಸಿಷನ್ ಹೋಯ್ತು ಅಂದರೆ ನಮ್ಮ ದನಿ ಹೋಯ್ತು, ಇರಲೇಬೇಕು. ನಮ್ಮ ದನಿ ಇಲ್ಲ ಅದು. ಈಗ ಒಂದು ಶಕ್ತಿ ಇದೆ ಅಂತಂದರೆ, ಒಂದು ಅಧಿಕಾರ ಇದೆ ಅಂದರೆ ಅಧಿಕಾರದ ವಿರುದ್ಧದ ದನಿ ಬೇಕಲ್ಲ. ಸೊ ನಾವು ಎಲ್ಲ ಕಲಾ ಮಾಧ್ಯಮಗಳ ಮೂಲಕ ನಮ್ಮ ಪ್ರಶ್ನೆಯನ್ನು ನಾವು ಅಧಿಕಾರಕ್ಕೆ ಕ್ವೆಶ್ಚನ್ ಮಾಡುತ್ತಾನೆ ಅದು. ಈ ಪ್ರಶ್ನೆಗಳು ದನಿ ನಿಂತೋಗ್ಬಿಡುತ್ತೆ. ಸಿನಿಮಾ ಇಲ್ಲ ಅಂದರೆ ಅಥವಾ ಮಾಧ್ಯಮಗಳಿಲ್ಲ ಅಂತಂದರೆ ಕಲೆ, ಹಾಡು, ಪುಸ್ತಕಗಳು ಇವೆಲ್ಲ ಹೋಯ್ತು ಅಂತಂದರೆ ಒಂದೊಂದೇ ಹೋಗ್ತಾ ಇವೆ ಈಗ. ಸೊ ಹೋದರೆ ನಮ್ಮ ದನಿ ಹೋಗ್ಬಿಡುತ್ತೆ. ಆಮೇಲೆ ಕ್ವೆಶ್ಚನ್ ಮಾಡೋಕ್ಕೆ ಯಾರೂ ಇರಲ್ಲ. ಹೇಳಿದ್ದನ್ನ ಮಾಡಿಕೊಂಡು ತುಳಿಸ್ಕೊಂಡು. ಈಗ ಪರ ಭಾಷೆಯಲ್ಲಿ ಸಿನಿಮಾಗಳನ್ನು ಮಾಡ್ತಾ ಇದ್ದೀವಿ ಸರ್, ತೆಲುಗು ಇರ್ಬೋದು, ತಮಿಳು ಇರ್ಬೋದು, ಹಿಂದಿ ಇರ್ಬೋದು. ಅಲ್ಲಿಗೂ ಹೋಲಿಸ್ಕೊಂಡಾಗ ಸರ್, ಅಂದರೆ ಪಾರ್ಟ್ ಆಫ್ ದಿ ಕನ್ನಡ ಇಂಡಸ್ಟ್ರಿಯವರಾಗಿ ನೀವು, ಯಾಕಂದರೆ ಇಲ್ಲಿ ಅದ್ಭುತ ಸಿನಿಮಾಗಳನ್ನು ಕೊಟ್ಟಂಥವರಾಗಿ, ಅಲ್ಲಿಗೂ ಇಲ್ಲಿಗೂ ನೋಡಿದಾಗ ನಿಮ್ಮ ಕಣ್ಣಿಗೆ ಬರುವಂತಹ ವ್ಯತ್ಯಾಸಗಳು ಏನು ಅನಿಸುತ್ತೆ ನಿಮಗೆ? ಬದಲಾವಣೆ ಕಂಟಿನ್ಯೂಸ್ ಆಗಿ ಆಗ್ತಾ ಇದೆ. ನಮ್ಮಲ್ಲಿ ಸ್ವಲ್ಪ ತಡವಾಗಾಯಿತು ಅನಿಸುತ್ತೆ ಬದಲಾವಣೆಗಳೆಲ್ಲ. ನಾನು ಮುಂಚೆ ಹೇಳ್ತಾ ಇದ್ದೆ, ಅಲ್ಲಿನ ಮಣ್ಣಿನ ಕಥೆಗಳು ತುಂಬ ಹೆಚ್ಚಿಗೆ ಬರ್ತವೆ, ಅಲ್ಲಿನ ಮಣ್ಣಿನ ಟ್ಯಾಲೆಂಟ್ ತುಂಬ ಹೆಚ್ಚಿಗೆ ಬರ್ತಾ ಇದೆ ಅಂತ. ನಮ್ಮಲ್ಲಿ ಅದರ ಕೊರತೆ ಇತ್ತು. ಯಾಕಂದರೆ ನಮ್ಮಲ್ಲಿ ಆ ಥರದ ಸಿನಿಮಾಗಳು ಹೊಸದಾಗಿ ಬಂದಾಗ, ಅಥವಾ ಯಾವುದೋ ಒಂದು ಮಣ್ಣಿನ ಸಿನಿಮಾ ಬಂತು ಅಂದರೆ, ನಮ್ಮಲ್ಲೇ ನಾನೇ ಮಾಡ್ತಾ ಕೆಲವು ಸಿನಿಮಾಗಳಲ್ಲಿ ಅಲ್ಲಿ ಭಾಷೆ ಉಪಯೋಗಿಸೋಣ ತುಂಬ ಚೆನ್ನಾಗಿರುತ್ತೆ ಅಂತಂದರೆ, ಇಲ್ಲ ಬೇಡ, ಅರ್ಥ ಆಗಲ್ಲ. ಯಾಕೆ ಅರ್ಥ ಆಗಲ್ಲ? ಎಲ್ಲವೂ ಕನ್ನಡವೇ, ನಮ್ಮಲ್ಲಿ ಬೇರೆ ಬೇರೆ ಥರದ ಕನ್ನಡವೇ. ಅದು ಯಾವಾಗ ಅರ್ಥ ಆಗುತ್ತೆ ಅಂದರೆ ಅದರ ಎಕ್ಸ್ಪೋಜರ್ ಇದ್ದಾಗ ಅಷ್ಟೇ ಅರ್ಥ ಆಗುತ್ತೆ. ನಮಗೆ ಈಗ ನಾನು ಸಾಹಿತ್ಯ ಓದಿದೆ. ಸೊ ಸಾಹಿತ್ಯ ಓದಿದ್ರಿಂದ ಎಲ್ಲ ಸಾಹಿತ್ಯನೂ ಓದಬೇಕಾಯಿತು. ಉತ್ತರ ಕನ್ನಡದ ಭಾಷೆನೂ ಓದಿರಬೇಕು, ನಾನು ಕೊಳ್ಳೇಗಾಲದ ಭಾಷೆನೂ ಓದಿದ್ದೆ, ದೇವನೂರು ಮಹಾದೇವನೂ ಓದಿದ್ದೆ, ಕಾರಂತರನ್ನು ಓದಿದ್ದೆ, ಕಂಬಾರನ್ನು ಓದಿದ್ದೆ, ಹೀಗೆ ಈ ಕಡೆ ಕುವೆಂಪುನೂ ಓದಿದ್ದೆ. ಹೀಗೆ ಎಲ್ಲವನ್ನೂ, ಬಯಲ್ಸೀಮೆ, ಇದು ಮಲೆನಾಡು, ಎಲ್ಲ ಭಾಷೆಗಳನ್ನು ಓದಿದ್ರಿಂದ ಎಲ್ಲದರ ಎಕ್ಸ್ಪೋಜರ್ ಇತ್ತು, ಅರ್ಥ ಆಗ್ತಾಯಿತ್ತು. ಸೊ ಆ ಥರದ ಎಕ್ಸ್ಪೋಜರ್ ನಾವು ಕೊಡಬೇಕಾಗುತ್ತೆ ಮೊದಲನೇ ಆಡಿಯನ್ಸ್ಗೆ. ಸೊ ಅದಿಲ್ಲ ಅಂತಂದರೆ ಇದೆ, ಮಣ್ಣಿನ ಕಥೆಗಳು ಬರಲ್ಲ ಅಂತ ಅಂದ್ಕೊಂತಾನೆ ಅವಾಗ ಬರ್ತಾ ಇರಲಿಲ್ಲ. ಇತ್ತೀಚೆಗೆ ಅದೊಂದು ಆಗ್ತಾ ಇದೆ. ಆದರೆ ಅದೂ ಈಗ ಬರೀ ಮಂಗಳೂರಿನ ಭಾಷೆ ಅಷ್ಟೇ ಬಂತು. ಈಗ ಒಂದು 3-4 ಜನ ಇವರು ಬಂದಿದ್ದರಿಂದ ಕಾಂತಾರ ಸಿನಿಮಾ ಬಂದ ನಂತರದಲ್ಲಿ ಸಾಕಷ್ಟು ರೀತಿಯಾಗಿ ಅದೇ ಥರ ಎಕ್ಸ್ಪೋಜರ್ ಆಯಿತು. ಸೊ ಅದು ಎಲ್ಲ ಕನ್ನಡಗಳಿಗೂ ಆಗಬೇಕಾಗತ್ತೆ. ಉತ್ತರ ಕನ್ನಡದ ಸಿನಿಮಾಗಳು ಬರಬೇಕು, ಅಲ್ಲಿಂದ ಟ್ಯಾಲೆಂಟ್ ಬರಬೇಕು. ಅದು ಬೇರೆ ಭಾಷೆಗಳಲ್ಲಿ ತುಂಬ ಹೆಚ್ಚಿಗೆ ಆಗಿದೆ ಅಂತ ನನಗನ್ಸುತ್ತೆ. ಮಲಯಾಳಂನಲ್ಲಿ ಮೊದಲಿಂದನೂ ಅದಿದೆ. ಅಂದರೆ ಅವ್ರು ಕೆಲಸ ಮಾಡದೆ ಅವ್ರವ್ರ ಹಳ್ಳಿಗಳಿಂದ ಕೆಲಸ ಮಾಡ್ತಾರೆ, ಡೈರೆಕ್ಟ್ಗಳಿಂದ. ನಾನು ಕೇಳಿದ್ದ ಆ ಥರನೇ ಅವರೆಲ್ಲರೂ ಸಿನಿಮಾ ಶೂಟಿಂಗ್ ನಡೆಯೋ ಟೈಮಿಗೆ ಮಾತ್ರ ಬರ್ತಾರೆ. ಕಥೆ ಅವ್ರು ಮಿಕ್ಕಿದ್ದು ಪ್ರೀ ಪ್ರೊಡಕ್ಷನ್ ವರ್ಕ್ ಎಲ್ಲನೂ, ಪೋಸ್ಟ್ ಪ್ರೊಡಕ್ಷನ್ ಸಹ ಅಲ್ಲೇ ಅವ್ರವ್ರ ಊರುಗಳಲ್ಲೇ ಆಗುತ್ತೆ. ಪುಟ್ಟದಾಗ ಅಲ್ಲೇ ಮಾಡ್ಕೊಂಡಿರ್ತಾರೆ ಜಾಗಗಳನ್ನ, ಅಲ್ಲೇ ಕೂತ್ಕೊಂತಾರೆ, ಅಲ್ಲೇ ಕೂತ್ಕೊಂಡು ರೈಟರ್ಗಳನ್ನ ಬರೀತಾರೆ. ಸೊ ಅಲ್ಲಿಂದ ಊರುಗಳಿಂದ ಬಂದು ಇಲ್ಲಿ ಒಂದು ಸಿನಿಮಾ ಮಾಡಿ ಮತ್ತೆ ವಾಪಸ್ ಹೋಗ್ಬಿಡ್ತಾರೆ. ಇಟ್ಸ್ ಬ್ಯೂಟಿಫುಲ್. ಸೊ ಅವಾಗ ಏನಾಗುತ್ತೆ, ಅಲ್ಲಿಂದ ಪುಟ್ಟ ಜಾಗಗಳಿಂದನೂ ಕಥೆ ಬರುತ್ತೆ. ಸೊ ಎಲ್ಲದರ ರೆಪ್ರೆಸೆಂಟೇಷನ್ ಇರುತ್ತೆ, ಅನ್ನೋದ್ರ ಜೊತೆಗೇ ಹೊಸತನ ಕೂಡ ಇರುತ್ತೆ. ನಮ್ಗೆ ಹೊಸದಲ್ಲ, ಅದನ್ನ ನೋಡೇ ಇರಲ್ಲ ನಾವು. ಸ್ಥಳೀಯ ಭಾಷೆ ಮತ್ತು ಅಲ್ಲಿನ ಸಂಸ್ಕೃತಿ, ಅಲ್ಲಿನ ಸಂಸ್ಕೃತಿಯ ಪ್ರತಿಫಲನ ಅಂತಾನೆ. ಸೊ ಅವೆಲ್ಲ ತುಂಬ ಜಾಸ್ತಿ ಆಗ್ತಾಯಿತ್ತು. ನಮ್ಮಲ್ಲಿ ಇತ್ತೀಚೆಗೆ ಶುರುವಾಗಿದೆ, ಬಟ್ ಅಗೇನು 1-2 ಜಾಗಕ್ಕೆ ಸೀಮಿತ ಆಗೋಗಿದೆ. ಸೊ ಇದು ಎಲ್ಲ ಕಡೆಯಿಂದನೂ ಆಗಬೇಕು. ಸೊ ಇನ್ನೂ ಹೆಚ್ಚಾಗಬೇಕು.